ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ನಿಮ್ಮ ಫೋನ್ಗೆ ಬ್ಯಾಂಕ್ನಿಂದ ಹಣ ಕಟ್ ಆಗಿರೋ ಮೆಸೇಜ್ ಬಂದಿದ್ಯಾ? ನೀವು ಯಾರಿಗೂ ಹಣ ಕಳಿಸಿಲ್ಲ, ಏನೂ ಪರ್ಚೇಸ್ ಮಾಡಿಲ್ಲ, ಆದ್ರೂ ಕೂಡ ನಿಮ್ಮ ಹಣ ಎಲ್ಲಿ ಹೋಯ್ತು? ನಿಮ್ಮ ಅಕೌಂಟ್ನಿಂದ ಸೈಲೆಂಟ್ ಆಗಿ ಹಣ ಕಟ್ ಆಗೋದಕ್ಕೆ ಕಾರಣನೇ ಹಿಡನ್ ಚಾರ್ಜಸ್. ಎಟಿಎಂ ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಫ್ರೀ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನೀವು ಬ್ಯಾಲೆನ್ಸ್ ಚೆಕ್ ಮಾಡೋ ಪ್ರತಿ ಸಲವೂ ನಿಮ್ಮ ಜೇಬಿಗೆ ಕತ್ತರಿ ಬೀಳಬಹುದು. ಅಷ್ಟೇ ಅಲ್ಲ, ಅಕೌಂಟ್ ನಲ್ಲಿ ಹಣ ಇಲ್ಲದೆ ಎಟಿಎಂಗೆ ಕಾರ್ಡ್ ಹಾಕಿದ್ರೂ ನೀವು ಬ್ಯಾಂಕ್ಗೆ ದಂಡ ಕಟ್ಟಬೇಕು. ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ಗಳು ವಿಧಿಸುವ ಇಂತಹ 15ಕ್ಕೂ ಹೆಚ್ಚು ಶಾಕಿಂಗ್ ಹಿಡನ್ ಚಾರ್ಜಸ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಾವೆಲ್ಲ ಕಷ್ಟಪಟ್ಟು ದುಡಿದ ಹಣ ಸೇಫ್ ಆಗಿರ್ಲಿ ಅಂತ ಹೇಳಿ ಬ್ಯಾಂಕ್ ನಲ್ಲಿ ಇಡ್ತೀವಿ. ಆದ್ರೆ ತಿಂಗಳ ಕೊನೆಯಲ್ಲಿ ಮೊಬೈಲ್ ಚೆಕ್ ಮಾಡಿದ್ರೆ ಯಾವುದೋ ಒಂದು ಹೆಸರಲ್ಲಿ 20 ರೂಪಾಯಿ, 50 ರೂಪಾಯಿ, ಅಷ್ಟೇ ಯಾಕೆ ಕೆಲವೊಮ್ಮೆ 500 ರೂಪಾಯಿ, 750 ರೂಪಾಯಿ ಕೂಡ ಕಟ್ ಆಗಿರುತ್ತೆ. ಇದೇನಪ್ಪ, ನಾನು ಯಾರಿಗೂ ಹಣ ಕಳಿಸಿಲ್ಲ, ಆದ್ರೂ ಬ್ಯಾಂಕ್ನವರು ಯಾಕೆ ಹಣ ಕಟ್ ಮಾಡಿದ್ರು ಅಂತೇಳಿ ಒಂದು ಕ್ಷಣ ಗಾಬರಿ ಆಗುತ್ತಲ್ವಾ? ಎಸ್, ಇದನ್ನೇ ಹಿಡನ್ ಚಾರ್ಜಸ್ ಅನ್ನೋದು. ಹಾಗಾದ್ರೆ ದೇಶದ ಪ್ರಮುಖ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ನಮಗೆ ಗೊತ್ತಿಲ್ಲದೇನೆ ಯಾವೆಲ್ಲ ಹಿಡನ್ ಚಾರ್ಜಸ್ ಅನ್ನ ಹಾಕ್ತಾರೆ, ಆ ಶುಲ್ಕಗಳನ್ನ ತಪ್ಪಿಸ್ಕೊಂಡು ನಮ್ಮ ಹಣವನ್ನ ಉಳಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ 1 ರೂಪಾಯಿ ಕೂಡ ಅನಗತ್ಯವಾಗಿ ಕಟ್ ಆಗದಂತೆ ನೀವು ನೋಡ್ಕೋಬಹುದು. ಈಗ ನಾನು ಬ್ಯಾಂಕ್ಗಳು ವಿಧಿಸುವ ಹಿಡನ್ ಚಾರ್ಜಸ್ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ, ಆಮೇಲೆ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ಮಿನಿಮಮ್ ಬ್ಯಾಲೆನ್ಸ್ ದಂಡ ಅಥವಾ MAB ಪೆನಲ್ಟಿ. ನೋಡಿ, ಬ್ಯಾಂಕ್ ಅಕೌಂಟ್ ಅಂದ್ಮೇಲೆ ಅಲ್ಲಿ ಇಂತಿಷ್ಟೇ ಹಣ ಇಡಬೇಕು ಅನ್ನೋ ನಿಯಮ ಇರುತ್ತೆ. ನಗರಗಳಲ್ಲಿ, ಸಿಟಿಯಲ್ಲಾದ್ರೆ 3,000ದಿಂದ 10,000 ರೂಪಾಯಿ, ಹಳ್ಳಿಗಳಲ್ಲಾದ್ರೆ 500 ರೂಪಾಯಿಂದ 1,000 ರೂಪಾಯಿ ಇರಲೇಬೇಕು. ಒಂದು ವೇಳೆ ಇದು 1 ರೂಪಾಯಿ ಕಡಿಮೆ ಆದ್ರೂ ಕೂಡ ಬ್ಯಾಂಕ್ನವರು 50 ರೂಪಾಯಿಯಿಂದ 500 ರೂಪಾಯಿವರೆಗೆ ಪೆನಾಲ್ಟಿ ಹಾಕ್ತಾರೆ. ಇದು ನಿಮ್ಮ ಅಕೌಂಟ್ ನಿಂದ ನಿಮ್ಗೆ ಗೊತ್ತಿಲ್ಲದಂಗೆ ಸೈಲೆಂಟ್ ಆಗಿ ಕಟ್ ಆಗ್ಬಿಡುತ್ತೆ. ಸೊ ಇದು ಮೊದಲನೇದು. ಇನ್ನು ಎರಡನೇದು ಡೆಬಿಟ್ ಕಾರ್ಡ್ ವಾರ್ಷಿಕ ಶುಲ್ಕ, ಎಟಿಎಂ ಕಾರ್ಡ್ ಫೀಸ್. ನೋಡಿ, ನಮಗೆ ಎಟಿಎಂ ಕಾರ್ಡ್ ಫ್ರೀ ಅಂತ ಅನ್ಸುತ್ತೆ, ಆದ್ರೆ ವರ್ಷಕ್ಕೊಮ್ಮೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ 150 ರೂಪಾಯಿಂದ 500 ರೂಪಾಯಿವರೆಗೆ ಪ್ಲಸ್ GST ಕಟ್ ಮಾಡ್ತಾರೆ. ನೀವು ಪ್ರೀಮಿಯಂ ಕಾರ್ಡ್ ಏನಾದ್ರೂ ತಗೊಂಡಿದ್ದೀರಿ ಅಂತ ಹೇಳಿದ್ರೆ, ಪ್ಲಾಟಿನಂ, ಸಿಗ್ನೇಚರ್, ಈ ತರ ಈ ಚಾರ್ಜ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಇನ್ನು ಮೂರನೇದು SMS ಅಲರ್ಟ್ ಚಾರ್ಜಸ್. ನೋಡಿ, ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಮೆಸೇಜ್ ಬರುತ್ತಲ್ವಾ, ಅದಕ್ಕೆ ಬ್ಯಾಂಕ್ಗಳು ಪ್ರತಿ 3 ತಿಂಗಳಿಗೊಮ್ಮೆ 15 ರೂಪಾಯಿಂದ 25 ರೂಪಾಯಿವರೆಗೆ ಕಟ್ ಮಾಡ್ತವೆ. ನಮಗೆ ಇದು ಚಿಕ್ಕ ಮೊತ್ತ ಅಂತ ಅನ್ಸ್ಬೋದು, ಆದ್ರೆ ಕೋಟ್ಯಂತರ ಗ್ರಾಹಕರಿಂದ ಬ್ಯಾಂಕ್ಗೆ ಇದು ಕೋಟಿ ಕೋಟಿ ಲಾಭ ತರುವಂತ ಚಾನ್ಸಸ್ ಇರುತ್ತೆ. ಇನ್ನು ನಾಲ್ಕನೇದು ಎಟಿಎಂ ಲಿಮಿಟ್ ಮತ್ತು ಎಕ್ಸ್ಟ್ರಾ ಚಾರ್ಜ್. ನೋಡಿ, ನಿಮ್ಮದೇ ಬ್ಯಾಂಕ್ ಎಟಿಎಂ ನಲ್ಲಿ ತಿಂಗಳಿಗೆ 5 ಬಾರಿ ಫ್ರೀ. ಬೇರೆ ಬ್ಯಾಂಕ್ ಎಟಿಎಂ ನಲ್ಲಿ ನೀವು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಸಿಟಿಯಲ್ಲಿ 3 ಬಾರಿ ಮಾತ್ರ ಫ್ರೀ. ಈ ಲಿಮಿಟ್ ದಾಟಿದ್ರೆ ಪ್ರತಿ ಬಾರಿಗೂ 21 ರೂಪಾಯಿ ಪ್ಲಸ್ GST ಬೀಳುತ್ತೆ. ನೆನಪಿಡಿ, ಬರೀ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಕೂಡ ಇದು ಕೌಂಟ್ ಆಗುತ್ತೆ. ಇನ್ನು ಹಿಡನ್ ಚಾರ್ಜಸ್ ಅಲ್ಲಿ ಬರುವಂತ ಐದನೇದು ಇನ್ಸಫಿಷಿಯಂಟ್ ಫಂಡ್ಸ್ ಪೆನಾಲ್ಟಿ, ಎಟಿಎಂ ಡಿಕ್ಲೈನ್ಡ್ ಚಾರ್ಜಸ್ ಅಂತ ಹೇಳ್ತೀವಿ. ನೋಡಿ, ಇದು ಬಹಳ ಜನರಿಗೆ ಗೊತ್ತೇ ಇಲ್ಲ. ನಿಮ್ಮ ಅಕೌಂಟ್ ನಲ್ಲಿ 500 ರೂಪಾಯಿ ಇರುತ್ತೆ, ನೀವು ಮರೆತು 1,000 ರೂಪಾಯಿ ಡ್ರಾ ಮಾಡೋದಿಕ್ಕೆ ಎಟಿಎಂ ನಲ್ಲಿ ಟ್ರೈ ಮಾಡ್ತೀರಾ, ಹಣ ಬರೋದಿಲ್ಲ, ಇನ್ಸಫಿಷಿಯಂಟ್ ಫಂಡ್ ಅಂತ ಹೇಳಿ ಡಿಸ್ಪ್ಲೇಯಲ್ಲಿ ಕಾಣಿಸುತ್ತೆ. ಆದ್ರೆ ಹೀಗೆ ಹಣವಿಲ್ಲದೆ ಹೆಚ್ಚು ಹಣ ಡ್ರಾ ಮಾಡೋದಕ್ಕೆ ಪ್ರಯತ್ನಿಸಿದ್ದಕ್ಕೆ ಅಂತ ಕೆಲವು ಬ್ಯಾಂಕ್ಗಳು 20 ರೂಪಾಯಿಂದ 25 ರೂಪಾಯಿ ದಂಡ ಹಾಕ್ತಾರೆ, ನೆನಪಿರ್ಲಿ. ಇನ್ನು ಆರನೇದು ECS ಅಥವಾ NACH ಬೌನ್ಸ್ ಚಾರ್ಜ್. ನೋಡಿ, ನಿಮ್ಮ EMI ಹಣ ಅಕೌಂಟ್ ನಿಂದ ಕಟ್ ಆಗಬೇಕಾದಾಗ ಅಲ್ಲಿ ಹಣ ಇಲ್ಲದೆ ಇದ್ರೆ ಆ ಪೇಮೆಂಟ್ ಫೇಲ್ ಆಗುತ್ತೆ. ಅದನ್ನ ಬೌನ್ಸ್ ಅಂತ ಹೇಳ್ತಾರೆ. 1 ಬಾರಿ ಬೌನ್ಸ್ ಆದ್ರೆ ಬ್ಯಾಂಕ್ನವರು 250 ರೂಪಾಯಿಂದ 500 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ಇದು ನಿಮ್ಮ ಅಕೌಂಟ್ ನಿಂದ ಕಟ್ ಆಗುವಂತ ಅತಿ ದೊಡ್ಡ ಮೊತ್ತ. ಸೊ ಹುಷಾರಾಗಿರಿ. ಇನ್ನು ಏಳನೇದು ಚೆಕ್ ರಿಟರ್ನ್ ಶುಲ್ಕ. ನೋಡಿ, ಕೇವಲ EMI ಬೌನ್ಸ್ ಮಾತ್ರ ಅಲ್ಲ, ಯಾರೋ ನಿಮಗೆ ಒಂದು ಚೆಕ್ ಕೊಟ್ಟಿರ್ತಾರೆ, ಅದನ್ನ ನೀವು ಬ್ಯಾಂಕ್ಗೆ ಹಾಕ್ತೀರಾ. ಒಂದು ವೇಳೆ ಆ ಚೆಕ್ ಸಹಿ ಅಥವಾ ಚೆಕ್ ನಲ್ಲಿದ್ದಂತ ಸೈನು ತಪ್ಪಾಗಿದ್ರೆ ಅಥವಾ ಅವರ ಅಕೌಂಟ್ ನಲ್ಲಿ ಅಷ್ಟೊಂದು ಹಣ ಇಲ್ಲದೆ ಆ ಚೆಕ್ ವಾಪಸ್ ಬಂದ್ರೆ, ರಿಟರ್ನ್ ಬಂದ್ರೆ, ಅದಕ್ಕೆ ನಿಮ್ಮ ಅಕೌಂಟ್ ನಿಂದ 100ರಿಂದ 150 ರೂಪಾಯಿ ಕಟ್ ಮಾಡ್ತಾರೆ. ತಪ್ಪು ಅವರದ್ದಾದ್ರೂ ಕೂಡ ಶಿಕ್ಷೆ ಮಾತ್ರ ನಿಮಗೆ. ಇನ್ನು ಎಂಟನೇದು ನಗದು ಜಮಾ ಮತ್ತು ಹಿಂಪಡೆಯುವಿಕೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಹೇಳ್ಬೋದು. ನೋಡಿ, ನೀವು ಬ್ಯಾಂಕಿಗೆ ಹೋಗಿ ಕ್ಯಾಶ್ ಜಮಾ ಮಾಡೋದಿಕ್ಕೆ ಅಥವಾ ವಿತ್ಡ್ರಾ ಮಾಡೋದಿಕ್ಕೆ ಕೂಡ ಒಂದು ಲಿಮಿಟ್ ಇದೆ. ತಿಂಗಳಿಗೆ 3 ಅಥವಾ 4 ಬಾರಿಗಿಂತ ಹೆಚ್ಚು ಸಲ ಬ್ಯಾಂಕ್ ಕೌಂಟರ್ ನಲ್ಲಿ ವ್ಯವಹಾರ ಮಾಡಿದ್ರೆ, ಅಂದ್ರೆ
ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ದಾಟಿದ್ರೆ ಪ್ರತಿ 1000ಕ್ಕೆ ಇಂತಿಷ್ಟು ಅಥವಾ ಮಿನಿಮಮ್ 150 ರೂಪಾಯಿ ಅಂತೇಳಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಬ್ಯಾಂಕ್ನವರು ಮಷಿನ್ ಬಳಸಿ ಅಂತ ಹೇಳೋದು. ಇನ್ನು ಹಿಡನ್ ಚಾರ್ಜಸ್ ಅಲ್ಲಿ ಬರುವ 9ನೇದು ಡೆಬಿಟ್ ಕಾರ್ಡ್ ರೀಪ್ಲೇಸ್ಮೆಂಟ್ ಮತ್ತು ಪಿನ್ ಜನರೇಷನ್ ಚಾರ್ಜ್. ನೋಡಿ, ನಿಮ್ಮ ATM ಕಾರ್ಡ್ ಕಳೆದು ಹೋದ್ರೆ ಹೊಸ ಕಾರ್ಡ್ ತೆಗೆದುಕೊಳ್ಳೋದಕ್ಕೆ 200 ರೂಪಾಯಿಂದ 300 ರೂಪಾಯಿ ಕೊಡಬೇಕು. ಹಾಗೆಯೇ ನೀವು ATM ಪಿನ್ ಮರೆತು ಹೋಗಿ ಬ್ಯಾಂಕ್ಗೆ ಹೋಗಿ ಹೊಸ ಪಿನ್ ಕೇಳಿದ್ರೆ ಅದಕ್ಕೂ ಕೂಡ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದ್ರೆ ಮೊಬೈಲ್ ನಲ್ಲೇ ಆಪ್ ಮೂಲಕ ನೀವು ಮಾಡ್ಕೊಂಡ್ರೆ ಇದು ಫ್ರೀ ಇರುತ್ತೆ. ಇನ್ನು ಹಿಡನ್ ಚಾರ್ಜಸ್ ಅಲ್ಲಿ ಬರುವಂತ 10ನೇದು ಚೆಕ್ ಬುಕ್ ಮತ್ತು ಸಿಗ್ನೇಚರ್ ವೆರಿಫಿಕೇಶನ್. ವರ್ಷಕ್ಕೆ 1 ಚೆಕ್ ಬುಕ್ ಫ್ರೀ ಇರುತ್ತೆ. ಅದಾದ್ಮೇಲೆ ಪ್ರತಿ ಚೆಕ್ ಲೀಫ್ಗೆ 2 ರೂಪಾಯಿಂದ 5 ರೂಪಾಯಿ ತಗೊಳ್ತಾರೆ. ಇನ್ನು ನಿಮ್ಮ ಸಹಿ ದೃಢೀಕರಣ ಸಿಗ್ನೇಚರ್ ವೆರಿಫಿಕೇಶನ್ ಕೇಳಿದ್ರೆ 100 ರೂಪಾಯಿಂದ 200 ರೂಪಾಯಿವರೆಗೆ ಚಾರ್ಜ್ ಇರುತ್ತೆ. ಇನ್ನು 11ನೇದು ಡ್ಯೂಪ್ಲಿಕೇಟ್ ಪಾಸ್ಬುಕ್ ಮತ್ತು ಸ್ಟೇಟ್ಮೆಂಟ್. ನೋಡಿ, ನಿಮ್ಮ ಪಾಸ್ಬುಕ್ ಕಳೆದು ಹೋದ್ರೆ ಅಥವಾ ತುಂಬಿ ಹೋದ ಮೇಲೆ ಹೊಸದು ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ 50 ರೂಪಾಯಿಂದ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಹಳೆಯ ಸ್ಟೇಟ್ಮೆಂಟ್ ಪ್ರಿಂಟ್ ಕೇಳಿದ್ರೆ ಪ್ರತಿ ಪೇಜ್ಗೆ ಇಂತಿಷ್ಟು ಅಂತೇಳಿ ಹಣ ವಸೂಲಿ ಮಾಡ್ತಾರೆ, ಅಂದ್ರೆ ಚಾರ್ಜಸ್ ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 12ನೇದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಪ್ಡೇಟ್ ಶುಲ್ಕ. ನೋಡಿ, ಬಹಳಷ್ಟು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ಬ್ರಾಂಚ್ಗೆ ಹೋಗಿ ಮೊಬೈಲ್ ನಂಬರ್ ಅನ್ನ ಬದಲಾಯಿಸಿ ಅಂತ ಹೇಳಿದ್ರೆ ಅಥವಾ ಇಮೇಲ್ ID ಅಪ್ಡೇಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ 50ರಿಂದ 100 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತೇಳಿ ಹಾಕ್ತಾರೆ. ಆದ್ರೆ ಇದನ್ನ ನೀವು ATM ಅಥವಾ ಆಪ್ ಮೂಲಕ ನೀವೇ ಮಾಡಿದ್ರೆ ಫ್ರೀ ಇರುತ್ತೆ. ಇನ್ನು ನೆಕ್ಸ್ಟ್ ನಾಮಿನೇಷನ್ ಬದಲಾವಣೆ ಶುಲ್ಕ. ನೋಡಿ, ನಿಮ್ಮ ಅಕೌಂಟ್ ನಲ್ಲಿ ನಾಮಿನಿಯನ್ನ ಬದಲಾಯಿಸಬೇಕಾ? ಕೆಲವು ಬ್ಯಾಂಕ್ಗಳು ನಾಮಿನೇಷನ್ ಫಾರ್ಮ್ ಅನ್ನ ಬದಲಾಯಿಸೋದಕ್ಕೂ ಕೂಡ 50ರಿಂದ 100 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಹೇಳಿ ತಗೊಳ್ತಾರೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, IMPS ಫಂಡ್ ಟ್ರಾನ್ಸ್ಫರ್ ಚಾರ್ಜ್. ನೋಡಿ, ಮೊಬೈಲ್ ಆಪ್ ಮೂಲಕ ಹಣ ಕಳಿಸುವಾಗ 1000 ರೂಪಾಯಿ ದಾಟಿದ್ರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 5ರಿಂದ 15 ರೂಪಾಯಿ ಚಾರ್ಜ್ ಆಗುತ್ತೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ? SBI ನಲ್ಲಿ ಆನ್ಲೈನ್ ಮೂಲಕ 25,000 ರೂಪಾಯಿವರೆಗಿನ IMPS ಟ್ರಾನ್ಸ್ಫರ್ಗೆ ಅಥವಾ IMPS ವರ್ಗಾವಣೆ ಸಂಪೂರ್ಣ ಉಚಿತ. ಆದ್ರೆ ಖಾಸಗಿ ಬ್ಯಾಂಕ್ಗಳು 1000 ರೂಪಾಯಿ ದಾಟಿದ್ರೆ ಶುಲ್ಕ ವಿಧಿಸುತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕು. ಸ್ನೇಹಿತರೆ, ಒಂದು ಮುಖ್ಯ ವಿಷಯ ನೆನಪಿಡಿ, ಈ ಎಲ್ಲಾ ಚಾರ್ಜ್ಗಳ ಮೇಲೆ 18% GST ಎಕ್ಸ್ಟ್ರಾ ಇರುತ್ತೆ. ಅಂದ್ರೆ ಬ್ಯಾಂಕ್ 100 ರೂಪಾಯಿ ಚಾರ್ಜ್ ಹಾಕಿದ್ರೆ ನಿಮ್ಮಿಂದ 118 ರೂಪಾಯಿ ಕಟ್ ಆಗುತ್ತೆ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಈ ಚಾರ್ಜ್ಗಳು ಒಂದು ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸೌಲಭ್ಯ ಜಾಸ್ತಿ ಇದ್ದಷ್ಟು ಈ ಹಿಡನ್ ಚಾರ್ಜಸ್ ಮೊತ್ತ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ನೆನಪಲ್ಲಿರಲಿ. ಹಾಗಾದ್ರೆ ಈ ಚಾರ್ಜಸ್ ನಿಂದ ಪಾರಾಗೋದು ಹೇಗೆ? 1 by 1 ಹೇಳ್ತಾ ಹೋಗ್ತೀನಿ. ಮೊದಲನೇದು, ಸಾಧ್ಯವಾದಷ್ಟು UPI, ಫೋನ್ ಪೇ, ಜಿಪೇ ಅಂತೆಲ್ಲ ಇದೆಯಲ್ಲ, ಅದನ್ನ ಬಳಸಿ. ATM ಮತ್ತು ಬ್ಯಾಂಕ್ ಕೌಂಟರ್ಗೆ ಹೋಗೋದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಿ. ಎರಡನೇದು, ಅಕೌಂಟ್ ನಲ್ಲಿ ಯಾವಾಗ್ಲೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಇರುವಂತೆ ನೋಡ್ಕೊಳ್ಳಿ, ಅದಕ್ಕಿಂತ ಹಣ ಕಡಿಮೆ ಆಗಬಾರ್ದು. ಇನ್ನು ಮೂರನೇದು, ಬ್ಯಾಲೆನ್ಸ್ ಚೆಕ್ ಮಾಡದೆ ಹಣ ಡ್ರಾ ಮಾಡೋದಕ್ಕೆ ಹೋಗಬೇಡಿ. ನಾಲ್ಕನೇದು, ಅನಗತ್ಯವಾಗಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೊಳ್ಬೇಡಿ. ಐದನೇದು, ಪಿನ್ ಬದಲಾವಣೆ, ಅಡ್ರೆಸ್ ಬದಲಾವಣೆ ಅಥವಾ ಚೆಕ್ ಬುಕ್ ರಿಕ್ವೆಸ್ಟ್ ಅನ್ನ ಬ್ಯಾಂಕ್ಗೆ ಹೋಗಿ ಮಾಡುವ ಬದಲು ಅವರ ಅಧಿಕೃತ ಮೊಬೈಲ್ ಆಪ್ ಮೂಲಕ ಮಾಡಿ. ಇದರಿಂದಾಗಿ ನಿಮಗೆ ಸರ್ವಿಸ್ ಚಾರ್ಜ್ ಉಳಿಬಹುದು ಅಥವಾ ಸರ್ವಿಸ್ ಚಾರ್ಜ್ ಅನ್ನ ಉಳಿಸಬಹುದು. ನೆಕ್ಸ್ಟ್, ತಿಂಗಳಿಗೊಮ್ಮೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿ. ಏನಾದ್ರೂ ಈ ತರದ ಹಿಡನ್ ಚಾರ್ಜಸ್ ಕಟ್ ಆಗಿದ್ರೆ ಬ್ಯಾಂಕ್ಗೆ ಹೋಗಿ ದೂರು ಕೊಡಿ ಅಥವಾ ಅದನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಹೇಳುವಂತದ್ರ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್, ಪಾಸ್ಬುಕ್ ಮತ್ತೆ ಫಿಸಿಕಲ್ ಸ್ಟೇಟ್ಮೆಂಟ್ ಮೇಲೆ ಬೀಳೋ ಚಾರ್ಜ್ ಅನ್ನ ತಪ್ಪಿಸೋದಿಕ್ಕೆ ನಿಮ್ಮ ಇಮೇಲ್ಗೆ ಈ ಸ್ಟೇಟ್ಮೆಂಟ್ ಬರೋ ಹಾಗೆ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಹಣ ವರ್ಗಾವಣೆಗೆ IMPS ಬಳಸುವ ಬದಲು UPI ಅಥವಾ ಬ್ಯಾಂಕ್ ಆಪ್ ಮೂಲಕ NEFT ಅಂತ ಹೇಳ್ತೀವಲ್ಲ ಮತ್ತು RTGS ಅನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಎಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇದನ್ನ ಸರಿಯಾಗಿ ನಿಭಾಯಿಸಿದಲ್ಲಿ ಈ ಹಿಡನ್ ಚಾರ್ಜಸ್ ಬಲೆಯಿಂದ ತಪ್ಪಿಸ್ಕೊಳ್ಬಹುದು. ಈಗಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವುದಕ್ಕೆ ನಿಮಗೆ ಹಿಡನ್ ಚಾರ್ಜಸ್ ಬಿದ್ದಿದೆ ಹಾಗೂ ಎಷ್ಟು ಹಣ ಕಟ್ ಆಗ್ತಾ ಇದೆ ಅಂತೇಳಿ. ಹಾಗೇನೆ ನಿಮಗಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅಂತ ಹೇಳಿ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಯಾಕಂದ್ರೆ ಅವರ ಹಣ ಕೂಡ ಉಳಿಯಲಿ. ಮತ್ತೊಂದು ಸ್ಪೆಷಲ್ ಹಾಗೂ ಎಕ್ಸ್ಕ್ಲೂಸಿವ್ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.